ಸ್ವಾಮಿಗಳಿಗೆ ಅವರ ಗುರುಗಳು ಇಟ್ಟಂತ ಹೆಸರು ವಿಶ್ವವಲ್ಲಭ ಅಂತ ತೀರ್ಥರು ಅಂತ. ನಾನು ನಮ್ಮ ಸ್ವಾಮಿಗಳನ್ನ ವಿಶ್ವವಲ್ಲಭ ತೀರ್ಥರನ್ನ ಆಶ್ರಯಿಸ್ತೇನೆ. ಯಾಕೆ ಆಶ್ರಯಿಸ್ತೇನೆ, ಯಾಕೆ ಅವರನ್ನ ಭಜಿಸ್ತೇನೆ ಅಂತ ಹೇಳಿದ್ರೆ, ಸ್ವಚ್ಛ ಹೃದಯದ ಮಗು, ಯಾವುದೇ ಕಲ್ಮಶ ಇಲ್ಲ, ಅತ್ಯಂತ ಎಷ್ಟು ಮೃದು ಅಂತ ಹೇಳಿದ್ರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಮೃದು ಅಂತ ಹೇಳಿದ್ರೆ ಮಗುವಿನ ಹೃದಯದಂತಹ ಒಂದು ರೀತಿಯ ಮೃದುತ್ವ. ನೆಕ್ಸ್ಟ್ ವೆರಿ ಇಮಿಡಿಯೇಟ್ ಆಗಿ ಯಾರಿಗೂ ಸಿಗ್ತಾರೆ, ಯಾರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾರೆ. ವಜ್ರದಂತೆ ಕಠಿಣರು, ಮಗುವಿನಂತೆ ಮೃದು ಹೃದಯದವರು. ವಜ್ರದಂತೆ ಕಠಿಣರು ಯಾಕೆ? ಮಗುವಿನಂತ ಮುಗ್ಧ ಹೃದಯದವರು ಹೇಗೂ ಯಾಮಾರಿಸಬಹುದು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅಷ್ಟು ಸುಲಭಕ್ಕೆ ನಮ್ಮ ಸ್ವಾಮಿಗಳು ಸಿಗೋದಿಲ್ಲ ರೀ. ಅಷ್ಟೇ ಗಟ್ಟಿ ಕೂಡ ಇದ್ದಾರೆ. ವಜ್ರದಂತಹ ಕಠಿಣ ಹೃದಯ ಕೂಡ ಅವರದ್ದಿದೆ. ಅಷ್ಟು ಸುಲಭಕ್ಕೆ ನಿಮ್ಮ ಕೈಗೆ ದಕ್ಕುವವರಲ್ಲ. ನೀವು ಮಗುವಾಗಿ, ನೀವು ಸ್ವಚ್ಛ ಹೃದಯದಾಗಿ ಅವರ ಹತ್ರ ಹೋದ್ರೆ ಸ್ವಾಮಿಗಳು ನಿಮಗೆ ಸಿಗ್ತಾರೆ. ಇಂಥ ವಿಶ್ವವಲ್ಲಭ ತೀರ್ಥರನ್ನ ನಾನು ಆಶ್ರಯಿಸ್ತೇನೆ, ನಾನು ಅವರಿಗೆ ನಮಿಸ್ತೇನೆ.